ಕನ್ನಡದಲ್ಲಿ ಭಗವದ್ಗೀತೆ. ಶ್ರೀ ಗಣೇಶಾಯ ನಮಃ. ಶ್ರೀ ಕೃಷ್ಣ ಗುರವೇ ನಮಃ. ಓಂ ಪದಾಕಾರನಿಗೆ ವಿಘ್ನ ವಿನಾಶಕಗೆ ಮೊದಲ್ವಂದಿಸಿ, ಶಾರದೆಯ ಪಾದಾರವಿಂದಕ್ಕೆ ಸಾದರದಿ ತಲೆ ಬಾಗಿಸಿ, ಭಾರತೀಯ ರಣಾಂಗಣದಿ ಶ್ರೀ ಹರಿಯು ಪಾರ್ಥಗೆ ಪೇಳಿದ ಗೀತೆಯೊಳಗಿನ ಸಾರ ಪೇಳುವೆ ಕೇಳಿ ಮಾಡುವೆ ಭಿನ್ನಃ. ಸಮರ ಭೂಮಿಗೆ ಕೌರವಾದಿಗಳೆಲ್ಲ ಸೈನ್ಯವನೊಯ್ದರು, ಭೀಮ ಭೀಷ್ಮಾದಿಗಳು ಕಾದಲು ಭರದಿ ಸಿದ್ಧತೆಗೈವರು. ಪಾರ್ಥನಲ್ಲಿಗೆ ಬಂದು ಬಾಂಧವ ಬಳಗ ಹಿರಿಯರ ಕಂಡನು, ಶೋಕಮೇಣ್ಕಾರುಣ್ಯ ಪೂರಿತನಾಗಿ ಗಾಬರಿಗೊಂಡನು. ಪೇಳಿದನು ಶ್ರೀಹರಿಗೆ ಪಾರ್ಥನು, ನೋಡು ಬಾಂಧವ ಜನರನು. ದೇಹ ನಡುಗಿತು ಬೆವರುಗೊಂಡಿತು, ನೋಡು ಜಾರಿತು ಈಧನು. ಕೊಂದರಿ ಬಾಂಧವರ ಕುಲನಾಶನದ ಪಾಪವು ಬರುವುದು, ಮೃತ್ಯುವಾದರೂ ಮೇಲು ಈ ಪರಿ ಯುದ್ಧ ನನ್ನಿಂದಾಗದು. ಪಾರ್ಥನೀ ಪರಿ ಪೇಳಿ ಬಿಲ್ಲನು ಬಿಸುಟು ಸುಮ್ಮನೆ ಕುಳಿತನು. ಈ ಸ್ಥಿತಿಯ ಕಂಡಾಗಲ ಹರಿ ನಗುತ ಬೋಧವಗೈದನು. ಸುಜ್ಞತೆಯ ಮಾತಾಡುತ್ತೀ ಪರಿಶೋಕ ಮಾಡು ಇದೇತಕ್ಕೆ, ಸತ್ತವರಿಗಿದ್ದವರಿಗೋ ಸುಗ ಸುಜ್ಞ ಜನ ಶೋಕಿಸುವರೇ. ದೇಹಿ ನಿತ್ಯನು ಅವನಿಗಿಲ್ಲವು ಜನನ ಮರಣ ವಿನಾಶವು, ಕಡಿಯಲಾರನು ದಹಿಸಲಾರನು ಕೊಳೆಯನು ಅವ ಒಣಗನು. ದೇಹಿ ಜೀರ್ಣ ಶರೀರ ಬಿಟ್ಟು ನವೀನ ದೇಹವ ಪಡೆವನು, ಈ ವಿಷಯ ತಿಳಕೊಂಡು ಮನದಳು ಬಿಟ್ಟು ಬಿಡು ನೀನಳಲನು. ಧರ್ಮಯುದ್ಧವಿದನ್ನು ಬಿಟ್ಟರೆ ಬರುವುದೈ ಬಹು ಪಾಪವು, ಅಲ್ಲದೆಲೆ ಅಪಕೀರ್ತಿ ಬರುವುದು ಮರಣಕ್ಕಿಂತಲೂ ಹೇಯವು. ಸ್ವರ್ಗ ಸಿದ್ಧವು ಸತ್ತು ಹೋದರೆ ಗೆದ್ದರಿ ಸಾಮ್ರಾಜ್ಯವು, ಏಳು ಯುದ್ಧವ ಮಾಡು ಭಾವಿಸೆ ದುಃಖ ಸುಖವು ಸಮಾನವು. ಸಾಂಖ್ಯ ಯೋಗವ ಪೇಳಿದೆನು ನೀ ಬುದ್ಧಿಯೋಗವ ಪೇಳಿಕೋ, ಯಾತರಿಂದಲಿ ಕರ್ಮ ಬಂಧನ ಹರಿದು ಮುಕ್ತಿಯ ಪಡೆವೆಯೋ. ಯೋಗದೊಳು ಸ್ಥಿರವಾಗಿ ಕರ್ಮವ ಮಾಡು ಫಲಗಳ ನೋಡದೆ, ಕರ್ಮದೊಳು ಕೌಶಲ್ಯ ಯೋಗವು ಪಾಪ ಪುಣ್ಯವು ಭ್ರಮೆಯದೆ. ಮೋಹ ಸಂಶಯವನ್ನು ಭೇದಿಸಿ ಬುದ್ಧಿ ನಿಶ್ಚಲವಾಗುತ್ತಾ, ಎಂದು ನಿಲುವುದೋ ಸಮಾಧಿಯೊಳಂದು ಸಿದ್ಧಿಯು ನಿಶ್ಚಿತ. ಸರ್ವ ನುಡಿಗಳ ಆಲಿಸರ್ಜುನ ಹರಿಗೆ ಪ್ರಶ್ನೆಯ ಮಾಡಿದ, ಯಾವನಾಸ್ಥಿರ ಬುದ್ಧಿಯಾತನ ಲಕ್ಷಣಗಳೇನೆಂಬುದ. ಆತನೆಂದನು ಹರಿಯು ಪೇಳೈ ಅರ್ಜುನ ನಿನಗೊರೆವೆನು, ಇಂದ್ರಿಯಂಗಳ ಗೆದ್ದವನು ಸುಖ ದುಃಖಗಳಲ್ಲಿ ಸಮಾನನು. ರಾಗದ್ವೇಷ ವಿಹೀನ ನಿಸ್ವರ ಆತ್ಮನಿಷ್ಠ ಪ್ರಸನ್ನನು, ಆತನೇ ಸ್ಥಿರ ಬುದ್ಧಿ ನೀ ತಿಳಿ ಶಾಂತಿ ಸುಖವನು ಪಡೆವನು. ಪಾರ್ಥನಾಲಿಸುತ್ತಾಗ ವಚನವ ಕೇಳಿದನು ಹರಿಗಿ ಪರಿ, ಜ್ಞಾನ
ಉತ್ತಮ ಆದರೆ ಕೀ ಘೋರ ಕರ್ಮಕ್ಕೆ ಹಚ್ಚುವೆ. ಕೃಷ್ಣ ಪೇಳಿದ ಆತನಿಗೆ ಹೇ ಪಾರ್ಥನಾಯಿದ ಪೇಳುವೆ. ಜ್ಞಾನ ಆತ್ಮದ ಶುದ್ಧಿಯಿಂದಲಿ ಕರ್ಮ ಆತ್ಮದ ಶುದ್ಧಿಗೆ. ಕರ್ಮನಾಶವು ಭ್ರಮೆಯ ಜಾಲವು ಸಿದ್ಧಿದಾಯಕವಾಗದು. ಸಂಘವನ್ನು ನೀ ಬಿಟ್ಟು ನಡೆದರೆ ಕರ್ಮ ಬಂಧನವಾಗದು. ಕರ್ಮ ಯಾರಿಗೂ ಬಿಡದು, ಪ್ರಕೃತಿಯ ಗುಣವು ತೊಲಗುವುದೆಲ್ಲವೂ. ಕರ್ಮವೆನಗರ್ಪಿಸುತ್ತಲೇಳೈ ನಿರ್ಭಯದಿರಣಗೈಯಲು. ಲೋಕ ಸಂಗ್ರಹಕ್ಕಾಗಿಯಾಗಲು ಕರ್ಮ ಮಾಡೈ ಅರ್ಜುನ. ಶ್ರೇಷ್ಠ ಜನರೈದಂತ ದಾರಿಯ ಪಿಡಿವರೈತರೇ ಜನ. ಕರ್ಮದೊಳಗಾಸಕ್ತ ಜನರಿಗೆ ಬುದ್ಧಿ ಭೇದವು ಸಲ್ಲದು. ಶ್ರೇಷ್ಠಬಹುದು ಸ್ವಧರ್ಮವೇ ಪರ ಧರ್ಮದಲ್ಲಿ ಭಯವಿರುವುದು. ತನ್ನ ಪ್ರಕೃತಿಯ ದಾಸನಾಗಿಯೇ ನಡೆವ ಪಂಡಿತನಾದರೂ. ಭೂತ ಮಾತ್ರರು ಪ್ರಕೃತಿ ವಶರೈ ಫಲವ ನಿಗ್ರಹಗೈದರು. ಈ ಮತವನನುಸರಿಸದವರಿಗೆ ಕರ್ಮ ಬಂಧನವಿಲ್ಲವು. ಅನುಸರಿಸದವ ನಾಶಗೊಳ್ಳುವನು, ಇದಕ್ಕೆ ಸಂಶಯವಿಲ್ಲವು. ಪಾರ್ಥ ಕೇಳಿದ ಆಗ ಕೇಶವ ಇಷ್ಟ ಇಲ್ಲದೆ ಇದ್ದರು. ಯಾರು ಪ್ರೇರಣೆ ಕೊಟ್ಟು ನರರಿಗೆ ಪಾಪಗಳ ಮಾಡಿಸುವರು. ಹರಿಯು ಪೇಳಿದ ಅದಕ್ಕೆ ಕಾಮ ಕ್ರೋಧ ಒಳಗಿನ ರಿಪುಗಳು. ಇಂದ್ರಿಯಂಗಳ ಸೇರಿಕೊಲುವರು ಗೆಲ್ಲು ಅವುಗಳ ತೊರೆದೊಳು. ಹೇಗೆ ಎನ್ನನು ಭಜಿಪರೋ ಅವರನ್ನು ಹಾಗೆಯೇ ಕಾಂಬೆನು. ನನ್ನ ಈ ಬಗೆಯನ್ನು ಲೋಕಗಳೆಲ್ಲ ಅನುವರ್ತಿಸುವವು. ಕರ್ಮ ಯಾವುದು ಅಕರ್ಮ ಯಾವುದು ಎಂದು ಪಂಡಿತರೂ ಸಹ ಮೋಹಗೊಂಬರು ಅದನ್ನು ಪೇಳುವೆ ಪಾಪನಾಶನ ಕರ್ಮವ. ಕರ್ಮದೊಳಗೆ ಅಕರ್ಮವನ್ನು ಕರ್ಮದಲ್ಲಿಯ ಕರ್ಮವ ನೋಡುವವ ಪಂಡಿತನು ಮಾನವರೊಳಗೆ ವಿಹಿತವಗೈದವ. ದ್ರವ್ಯ ಜಪಯೋಗಾದಿ ಎಂಬ ಅನೇಕ ಯಜ್ಞಗಳಿರುವವು. ಅವುಗಳೆಲ್ಲವೂ ಕರ್ಮದಿಂದಲೇ ನಿರ್ಮಿಸಲ್ಪಟ್ಟಿರುವವು. ಜ್ಞಾನಯಜ್ಞವು ಶ್ರೇಷ್ಠವಾದುದು, ಸರ್ವ ಕರ್ಮ ಪ್ರವಿಷ್ಟವು. ಜ್ಞಾನ ಕರ್ಮವ ಸುಟ್ಟು ಬಿಡುವುದು, ಮತ್ತೆ ಇಲ್ಲವು ಮೋಹವು. ಜ್ಞಾನಿಗಳ ಬಳಿ ಭಕ್ತಿಯಿಂದಲೇ ಪ್ರಶ್ನೆಗಳ ನೀ ಕೇಳುತ್ತಾ. ಜ್ಞಾನ ಪಡೆಯುವುದು ನಿನ್ನ ಆತ್ಮಗಳೆಲ್ಲವನ್ನೂ ನೋಡುತ್ತಾ. ಜ್ಞಾನವಿದಕ್ಕೆ ಸಮಾನ ಪಾವನ ವಸ್ತುವಿಲ್ಲವು ಜಗದಲ್ಲಿ. ಜ್ಞಾನ ಉಜ್ವಲ ಖಡ್ಗದಿಂದಲೇ ಸೀಳು ಸಂಶಯ ಕ್ಷಣದಲ್ಲಿ. ಹರಿಯ ವಚನವ ಕೇಳಿ ಅರ್ಜುನ ಮತ್ತೆ ಪ್ರಶ್ನೆಯ ಮಾಡಿದ. ಕರ್ಮವನು ಸನ್ಯಾಸವನ್ನು ನೀನು ಮಾಡುವೆ ವರ್ಣನ. ಯಾವುದೆಂಬುದ ನಿಶ್ಚಯದಿ ಪೇಳೆನಗೆ ಉತ್ತಮ ಸಾಧನೆ. ಮಾತನಾಲಿಸಿ ಪೇಳಿದನು ಹರಿಪಾರ್ಥನಿಗೆ ನಿಜಗುಟ್ಟನು. ನ್ಯಾಸ ಯೋಗ ಸಮಾನವೆರಡು ಮೋಕ್ಷದಾಯಿಗಳದರುಳು. ನ್ಯಾಸ ಕಠಿಣವು ಯೋಗ ಶ್ರೇಷ್ಠವು ಬೇಗನೆ ಫಲ ಕೊಡುವುದು. ಯೋಗಯುಕ್ತ ವಿಶುದ್ಧ ಮಾನಸನಾಗಿ ಇಂದ್ರಿಯ ಬಂಧಿಸಿ. ಕರ್ಮ ಮಾಡಿದರು ಅಲಿಪ್ತರು ಆಪ್ತನಲ್ಲಿ ಸಮರ್ಪಿಸಿ.
ವಿಪ್ರರಂತ್ಯಜರಲ್ಲಿಯೂ ಸಮಭಾವವಿಡುವವ ಸುಜ್ಞನು. ಸಮಾನ ದೋಷವಿಹೀನ ಬ್ರಹ್ಮನು ಆತನಲ್ಲಿ ಬೆರೆದಿರುವನು. ಜಾಡ್ಯ ಭೋಗ ವಿನಾಶಕಾರಿಯು ಸುಜ್ಞನದರೊಳು ಬೀಳನು. ಸರ್ವಭೂತ ಮಹೇಶ ಸೇವೆಯ ಮಾಡಿ ಶಾಂತಿಯ ಪಡೆವನು. ತನ್ನ ತಾನುದ್ಧರಿಸಿಕೊಳ್ಳದೆ ಇರಲು ಬರುವುದು ಪಾತಕ. ತಾನ ತನ್ನಯ ಬಂಧು ಇರುವನು, ತಾನೆ ತನ್ನಯ ಶತ್ರುವು. ನಿರ್ಜನ ಸ್ಥಳದಲ್ಲಿ ಆಸನ ಹೂಡಿ ಯೋಗವಗೈವುದೋ, ಆತನಲ್ಲಿಯೇ ಮನವ ನಿಲ್ಲಿಸಿ ಪರಮ ಶಾಂತಿಯ ಪಡೆವುದು. ಆರು ಎಲ್ಲರೊಳೆನ್ನ ಮೇಣ್ಯನ್ನಲ್ಲಿ ಎಲ್ಲವ ಕಾಂಬನೋ, ಆತನಿಗೆ ನಾ ಮೇಣವನು ನಾನೆಂದಿಗೂ ದೂರಿಲ್ಲವು. ಚಪಲ ಮನವನ್ನು ಸ್ಥಿರಗೊಳಿಸುವ ಅಭ್ಯಾಸವಿರತಿಗಳಿಂದಲೀ ಮನದ ಸಂಯಮ ಮಾಡಿದವನಿಗೆ ಯೋಗ ದುರ್ಲಭ ಜಗದಲ್ಲಿ. ಸಾವಿರದೊಳಾರಾದರೊಬ್ಬರು ನನ್ನ ಶೋಧನೆಗೈವರು, ಶೋಧಿಸುವರೊಳಗೂ ನಿಜಾಂಶದಿ ಕಂಡು ಹಿಡಿವರು ವಿರಳರು. ಪಂಚಭೂತ ಸಮೇತ ಮಮಕಾರ ಮನಮೇಣ್ ಬುದ್ಧಿಯು ಎಂಬ 8 ಪ್ರಕಾರ ಪ್ರಕೃತಿಯು ಮೂಲ ಅಪರಾ ಪ್ರಕೃತಿಯು. ಈ ಪ್ರಕೃತಿಯಿಂದಲಿಯೇ ಭೂತಗಳೆಲ್ಲ ಹುಟ್ಟುತ್ತಿರುವುದು. ಈ ಜಗವು ಹುಟ್ಟುತ್ತಿರುವುದು, ಸಾಯುವುದೆಲ್ಲ ನನ್ನಿಂದಿರುವುದು. ಈ ತ್ರಿಗುಣಮಯವಾದ ಮಾಯೆಯ ದಾಟುವುದು ಬಲು ಕಠಿಣವು. ಯಾರು ಎನ್ನನು ಭಜಿಪರೋ ದಾಟುವರು ಸಂಶಯವಿಲ್ಲವು. ಆರ್ತಜ್ಞಾನಾಪೇಕ್ಷಿಯಾರ್ಥಾಕಾಂಕ್ಷಿ ಜ್ಞಾನಿಗಳೆಂಬುದ 4 ವಿಧ ಜನ ಭಜಿಪರೋವರೊಳು ಜ್ಞಾನಿ ಶ್ರೇಷ್ಠನು ನನ್ನವ. ವಾಸನಾಮಯ ಜೀವಿಗಳು ನನ್ನರಿಯದಲೆ ಮೋಹಿಸುವರು. ದ್ವಂದ್ವ ಮೋಹವ ತೊರೆಯುತ್ತೆನ್ನನು ಭಜಿಸಿ ಸುಖವನ್ನು ಪಡೆವರು. ಆದ ಕಾರಣ ನನ್ನ ಭಜಿಸುತ್ತ ಕಾದು ಸತತವು ನಿರ್ಭಯ. ಬುದ್ಧಿ ಮನವೆನಗರ್ಪಿಸಲು ನೀ ಪಡೆಯುವೆಯನ್ನನು ನಿಶ್ಚಯ. ಏಕಭಾವದಿಯನ್ನ ಸ್ಮರಿಸುವ ಮಾನವಗೆ ನಾ ಸುಲಭನು. ನನ್ನ ಪೊಂದಿಹ ಮನುಜಗೆ ಮತ್ತಿಲ್ಲ ಜನ್ಮವು ಮರಣವು. ಭಕ್ತಿಯಿಂದೆನಗಾರು ಕೊಡುವರು ಪತ್ರೆ ಪುಷ್ಪ ಜಲಾಧಿಯ. ತೃಪ್ತನಾಗುವೆ ಅವನ ಭಕ್ತಿಗೆ ಕೊಡುವೆ ಶಾಶ್ವತ ಮುಕ್ತಿಯ. ಪಾರ್ಥ ಕೇಳಿದ ಪೇಳು ನಿನ್ನ ವಿಭೂತಿಯೆಲ್ಲವೂ ವಿಸ್ತೃತ. ಕೃಷ್ಣನುತ್ತರವಿತ್ತ ನನ್ನ ವಿಭೂತಿಗಳು ಅವು ಅಗಣಿತ. ಶ್ರೇಷ್ಠದಾದವರೆಲ್ಲ ನನ್ನ ವಿಭೂತಿಗಳು ಈ ವಿಶ್ವದಿ. ಹೆಚ್ಚು ಹೇಳುವುದೇನು ಧರಣಿಯ ಧರಿಸಿರುವೆನು ನೊಂದಂಶದಿ. ನರನು ಬೇಡಿದ ನನಗೆ ತೋರಿಸು ನಿನ್ನ ವಿಶ್ವಸ್ವರೂಪವ. ಆಗಲಾ ಹರಿ ದಿವ್ಯ ದೃಷ್ಟಿಯ ನಿತ್ತು ತೋರಿದ ಸತ್ವರ. ಪೇಳಿದನು ಹರಿ ಸರ್ವ ಭಕ್ಷಕ ಕಾಲ ನಾನಾಗಿರುವೆನು. ಈ ಭಟರ ಕೊಂದಿರುವನಾಗಲೇ ಆಗ ನೀನು ನಿಮಿತ್ತನು. ಪಾರ್ಥ ಬೇಡಿದ ತೋರಿಸೈತವ ಸೌಮ್ಯ ರೂಪವ ಪೂರ್ವದ. ಕೃಷ್ಣನದು ತೋರಿಸುತ್ತ ನುಡಿದನು ಬಿಟ್ಟು ಬಿಡು ಭಯ ಹೃದಯವ. ನೀನು ನೋಡಿದ ರೀತಿಯಲ್ಲಿ ಹೇ ಸಕನೆ ವಿಶ್ವವಿದದ್ಭುತ. ವೇದದಾನ ತಪಾದಿಯಿಂದಲೇ ಸಾಧ್ಯವಾಗದು ನಿಶ್ಚಿತ. ಮುಂದೆ ಕೇಳಿದ ನಿನ್ನ ನಿರ್ಗುಣ ಸುಗುಣರೆಂಬ ಭಕ್ತರೋಳ್ ಯಾರು ನಿನ್ನಯ ಯೋಗವನು ಸರಿಯಾಗಿ ಬಲ್ಲವರದನು ಪೇಳ್. ಇದಕ್ಕೆ ಪೇಳಿದ ಹರಿಯನ್ನನು ಯಾರು ಏಕೋ ಭಾವದಿ. ಭಜಿಪರೋ ಬಲ್ಲವರು ಅವರೇ ಎನ್ನ ಯೋಗವ ಸಾಂಗದಿ. ನಿರ್ಗುಣೋಪಾಸಕರು ನನ್ನನೆ ಪೊಂದುವರು ಸಮಚಿತ್ತರು.
ದೇಹದಾರಿಗಳೀ ಪತದಿ ಬಹು ಕಷ್ಟ ಕ್ಲೇಶವ ಪಡೆವರು. ಮನವನನ್ನಲ್ಲಿಡುವುದಾಗದೆ ಇರಲು ಯತ್ನದಿ ಸಾಧಿಸು. ಕಠಿಣವೆಂದೆನಿಸಿದರೆ ನೀ ನಿಷ್ಕಾಮ ಕರ್ಮವ ಪಾಲಿಸು. ಯಾರು ಜನರನ್ನು ನೋಯಿಸನು ತಾ ಜನರಿಂದ ನೊಂದವನಾಗನು. ಶತ್ರು ಮಿತ್ರ ಸಮಾನ ಶೀತೋಷ್ಣದಲ್ಲಿ ಸಮನಾಗಿರುವನು. ಯಾರು ತೊರೆದು ಶುಭಾಶುಭಂಗಳ ಭೂತದಯೆ ಆಚರಿಪರೋ ಆತನೇ ನಿಜವಾದ ಭಕ್ತನು, ನನಗೆ ಅತಿಶಯ ಪ್ರೀತನು. ಬ್ರಹ್ಮವನು ತಿಳಕೊಂಡು ಮೋಕ್ಷವ ಪಡೆವನು ನಿಜ ಮಾನವ. ಅವನು ಎಲ್ಲೆಡೆ ಕಾಲು ಕೈ ಶಿರ ನೇತ್ರ ಕರ್ಣಗಳುಳ್ಳವ. ಸರ್ವದ್ವಾರಕ ಜಂಗಮಸ್ಥಾವರಗಳಂತರ್ಬಾಹ್ಯದಿ ಭಾವಿಸುವನು ಅವಿಭಕ್ತ ಭೂತದಿ ಭಾವಿಸುವನು ವಿಭಕ್ತದಿ. ಕಾರ್ಯಕಾರಣ ಕರ್ತೃಭಾವದಿ ಪುಟ್ಟಿಸುವದಿ ಪ್ರಕೃತಿಯು. ಅರ್ಜುನನೆ ಪರಮಾತ್ಮನಿರುವನು ನಾನೇ ಕೇವಲ ಭೋಗಿಯು. ಪ್ರಕೃತಿಯೇ ಕರ್ಮಗಳ ಮಾಡುವುದೆಂದರಿತು ದೃಢವಾಗಿಯೂ ತನಗಿಲ್ಲವೆಂಬುದ ತಿಳಿದವನೇ ನಿಜವಾದ ಯೋಗಿಯು. ಜ್ಞಾನವನು ಪೇಳುವೆನು ನಿನಗಿನ್ನೊಮ್ಮೆ ಉತ್ತಮವಾದುದ. ನನ್ನ ಸಾಮ್ಯವ ಪೊಂದಿ ಪುನರಪಿ ಜನ್ಮವೆಂದೂ ಬಾರದು. ಸರ್ವಯೋನಿಯೊಳುದಿಪ ದೇಹಕ್ಕೆ ಇರುವೆ ನಾನೇ ಕಾರಣ. ದೇಹಿಯನು ಬಂಧಿಸುವವ ಸಾತ್ವಿಕ ರಜತಾಮಸ ಗುಣ. ಜ್ಞಾನದಲ್ಲಿ ಸಾತ್ವಿಕವು ರಾಜಸ ಗುಣವು ಕರ್ಮಾದಿಗಳಲ್ಲಿ ಬಂಧಿಸುವದ ತಮವು ದೇಹಿಯ ನಿದ್ರೆ ಆಲಸ್ಯಗಳಲ್ಲಿ. ಭಕ್ತಿಯಿಂದೃಢವಾಗಿ ಅನ್ನನು ಯಾರು ಸೇವೆಯ ಗೈವರೋ ಅವರ ಗುಣಗಳನ್ನೆಲ್ಲ ಮೀರುತ್ತಲೆನ್ನ ರೂಪವ ಪಡೆವರೋ. ಮೇಲೆ ಮೂಲವು ಕೆಳಗೆ ಶಾಖಗಳಿರುವುದೀ ಭವವೃಕ್ಷಕ್ಕೆ. ವೇದವೇ ಎಲೆ ಗುಣಗಳೇ ಬೇರಾಗಿ ಹಬ್ಬಿದೆ ಬಂಧಕ್ಕೆ. ಬುಡವು ತುದಿ ರೂಪಗಳ ಕಾಣವು ಪಸರಿಸಿವೆ ದಶ ದಿಕ್ಕಿಗೆ. ಛೇದಿಸೀಗ ಅಸಂಗ ಆಯುಧದಿಂದ ತಡೆಯುವುದೇತಕ್ಕೆ. ಶೋಧಿಸಾಪರಯಾತರಿಂದೀ ಸೃಷ್ಟಿಯೆಲ್ಲವೂ ಹರಡಿತೋ. ಕಾಮರಹಿತ ಸಂಗಯತಿಗಳು ಯಾವ ಸ್ಥಾನವ ಪಡೆವರೋ. ಸೂರ್ಯ ಚಂದ್ರಾದಿಗಳು ಯಾವ ಪ್ರಕಾರದಿಂದಲಿ ಹೊಳೆವರೋ. ಅದುವೆ ಎನ್ನಯ ಧಾಮವಲ್ಲಿಗೆ ಹೋಗಿ ಪುನರಪಿ ಬಾರದು. ಅಭಯ ಯೋಗ ಜ್ಞಾನ ಸರಳತೆ ಯಜ್ಞದಯೆ ದಾನ ಉದಮೆ. ಆತ್ಮಶುದ್ಧಿ ದೃಢತೆ ಕ್ಷಮೆ ಶುಚಿ ಸೌಮ್ಯತೆಯು ತಪಮೇಕ್ಷಮೆ. ಈ ಗುಣಗಳುಳ್ಳವನು ದೈವೀ ಸಂಪದವ ಪೊಂದಿರುವನು. ಅವನು ನಿಶ್ಚಯವಾಗಿ ಬೇಗನೆ ಮೋಕ್ಷ ಪದವನು ಪಡೆವನು. ನಾಸ್ತಿಕತೆ ಡಾಂಬಿಕತೆ ಗರ್ವ ಅಶುದ್ಧಿ ಮದ ಅಹಂಕಾರವು. ಕ್ರೂರ ವೃತ್ತಿ ವಿಚಾರಹೀನತೆ ಲೋಭ ಸಟೆ ಪರದ್ರೋಹವು. ಈ ತರದ ಗುಣಗಳಿಗೆ ಆಸಿರಿ ಸಂಪದವು ಎಂದೆಂಬರು. ಇದನ ಪೊಂದಿದ ಮಾನವನು ದುಸ್ತರದ ಬಂಧನ ಪಡೆವನು. ಯಜ್ಞದಾನ ತಪಾಂಗಳೊಳು ತಿಳಿಭೇದಗಳ ತ್ರಿಗುಣಾತ್ಮಕ. ವಿಧಿವಿಹಿತ ಫಲದಾಶೆ ಇಲ್ಲದೆ ಗೈದ ಯಜ್ಞವು ಸಾತ್ವಿಕ. ದೇಶಕಾಲ ಸುಪಾತ್ರತೆಯ ನೋಡಿತ್ತ ದಾನವೇ ಸಾತ್ವಿಕ. ಶುಚಿಯು ಸತ್ಯವು ವಿನಯ ಸಾತ್ವಿಕ. ತಪವು ತ್ರಿಕರಣದ ಪೂರ್ವಿಕ. ಬಿಟ್ಟು ಫಲದಾಶೆಯನು ಮಾಡೈ ಯಜ್ಞದಾನ ತಪಂಗಳ. ಧರ್ಮ ಕರ್ಮವ ನಡೆಸು ಪಾಪವು ಬರುವುದೈ ಬಿಡಲವುಗಳ.
ಸ್ವಧರ್ಮ ಕರ್ಮವ ಮಾಡಿದರೆ ಮಾನವಗೆ ಸಿದ್ಧಿಯು ದೊರೆಯುವುದು. ಸ್ವಭಾವ ಕರ್ಮವನಾಚರಿಸದೊಡೆ ದೋಷವೆಂದಿಗೂ ಬಾರದು. ಯುದ್ಧವನು ನಾ ಮಾಡೆನೆಂದಭಿಮಾನದಲ್ಲಿ ನೀ ಕುಳಿತರೆ ವ್ಯರ್ಥವಾ ನಿಶ್ಚಯವು ಪ್ರಕೃತಿಯ ಗೈಸುವುದು ನನ್ನಿಂದಲೇ. ಯಾವುದನು ನೀ ಮೋಹದಿಂದಲಿ ಮಾಡೆನೆನ್ನುತ್ತ ನುಡಿದೆಯೋ ಅದನು ಪ್ರಕೃತಿ ಸ್ವಭಾವದಿಂದಲಿ ಪಾಂಡುತನಯನೆಗೈಯುವೆ. ಅರ್ಜುನ ಪರಮೇಶ ಸಕಲರ ಹೃದಯದೊಳು ತಾನಿರುವೆನು. ಸರ್ವಭೂತಗಳನ್ನು ಮಾಯಾಯಂತ್ರದೊಳು ತಿರುಗಿಸುವೆನು. ಪೂರ್ಣ ಭಾವನೆಯಿಂದ ಅವನಿಗೆ ಆಗು ನೀ ಶರಣಾಗುತ್ತಾ ಅವನ ಕರುಣದಿ ಪಡೆವೆಯೋ ನೀ ಶಾಂತಿ ಪದವನು ಶಾಶ್ವತ. ಗೂಢವಾಗಿ ಅಜ್ಞಾನವನು ನಿನಗೆರೆದಿಹೆನು ಪ್ರಿಯ ಪಾರ್ಥನೆ. ಅವುಗಳನ್ನು ನೀನೆ ವಿಚಾರಿಸಿ ಇಷ್ಟ ಬಂದೆಂತೆಸೆಗೆನೆ. ಪಾರ್ಥ ನುಡಿದನು ಹರಿಯ ನಿನ್ನುಪದೇಶವನು ಆಲಿಸಿದೆನು. ಮೋಹವೆಲ್ಲವೂ ಹರಿದು ಹೋಯಿತು ನೀ ನುಡಿದ ಪರಿನಾಗೈವೆನು. ಓಂ ತತ್ಸತ್. ಜ್ಞಾನದಾಯಿನಿ ಪಾಪಹಾರಿಣಿ ದೇವಿ ಭಗವದ್ಗೀತೆಯು ಉಪನಿಷತ್ ಗೋವುಗಳ ಕ್ಷೀರಾಮೃತವೇ ಭಗವದ್ಗೀತೆಯು. ಭಕ್ತಿ ಕರ್ಮ ಜ್ಞಾನ ಸಂಗಮ ತೀರ್ಥ ಭಗವದ್ಗೀತೆಯು. ಮುಕ್ತಿ ಮಾರ್ಗದಿ ನಡೆವ ಮನುಜಗೆ ಜ್ಯೋತಿ ಭಗವದ್ಗೀತೆಯು. ನಿತ್ಯ ನೂತನ ಉತ್ತಮಾರ್ಥದ ಕಣಿಯು ಭಗವದ್ಗೀತೆಯು. ಚಿಂತಿತಾರ್ಥವ ನೀವ ಚಿಂತಾಮಣಿಯು ಭಗವದ್ಗೀತೆಯು. ಘೋರ ಭವನವ ಪಾರುಗೊಳಿಸುವ ನಾಮೆ ಭಗವದ್ಗೀತೆಯು. ಭೇದ ಭಾವ ಭ್ರಮೆಯ ನಡೆಸುವ ಬೋಧೆ ಭಗವದ್ಗೀತೆಯು. ವಿಶ್ವಧರ್ಮದ ಮರ್ಮ ಕಲಿಸುವ ಶಾಸ್ತ್ರ ಭಗವದ್ಗೀತೆಯು. ಮಮತೆಯಿಂದಲೇ ಮುಕ್ತಿ ನೀಡುವ ಮಾತೆ ಭಗವದ್ಗೀತೆಯು. ಆ ಮಹಾಭಾರತದ ಕಥೆಯೊಳಗಿರುವ ಗೀತೆಯ ತಿರುಳಿನ ಆ ಮರಾಠಿ ಭಾಷೆಯೊಳು ಮಂಗೇಶರೆಂಬರು ಬರೆದುದ. ಬಾಲ ಭಾಷೆಯ ಕನ್ನಡದಿ ಗೋಪಾಲ ಭಾಷಾಂತರಿಸಿದ. ಓದಿ ಕೇಳಾಚರಿಸುವರು ಪಡೆಯುವರು ಇಹ ಪರ ಸಂಪದ.